ಈಗ ನನಗೆ ಫಾರ್ಮಾ ಅಸೋಸಿಯೇಷನ್ ಅಲ್ಲಿ ಚೇರ್ಮನ್ ಮಾಡಿದ್ದಾರೆ. ನನ್ನ ಕರ್ತವ್ಯ ಏನು? 42,000 ಮೆಡಿಕಲ್ಸ್ಗಳು ಬರ್ತದೆ. ಇದರಲ್ಲಿ 317 ಹೆಚ್ಚು ಕಮ್ಮಿ ಡಿ ಫಾರ್ಮಾ ಕಾಲೇಜ್ಗಳು ಬರ್ತಾರೆ. ಇವ್ರಿಗೆಲ್ಲ ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು? ಈಗ ಸರ್ಕಾರದಿಂದ ಒಂದು ಹೆಲ್ತ್ ಮಿನಿಸ್ಟರ್ ಒಂದು ಆದೇಶ ಕೊಟ್ಟಿದ್ರು, ಟೆಪೆಂಡೆಡಾಲ್ ಅನ್ನೋ ಮಾತ್ರೆಯನ್ನ ಯಾರಾದ್ರೂ ಕೂಡ ಮಾರ್ತಾ ಇದ್ರೆ ಅದನ್ನ ಡೈಲಿ ಅಪ್ಡೇಟ್ ಮಾಡಿ, ನೀವು ತಗೊಂಡಿಲ್ಲ ಅಂದ್ರೆ ಸೇಲ್ಸ್ ಪರ್ಚೇಸ್ ಬಿಲ್ ಇಲ್ಲ ಅಂದ್ರೆ 0 ಅಂತ ಮಾಡಿ. ಎಷ್ಟು 53 ಮಾತ್ರೆಗಳು ರಿಜೆಕ್ಟ್ ಆಗಿದ್ದಾವೆ ಈ ಔಷಧಿ ಕೇಂದ್ರಗಳಲ್ಲಿ, ಹೇಳ್ತಾ ಇರೋದು ನಾನು. ಇವೆಲ್ಲ ನೀವು ತೆಗೆದು ಆಚೆ ಹಾಕ್ಬೇಕಾಗುತ್ತೆ. ಇವೆಲ್ಲ ಫುಡ್ ಸೇಫ್ಟಿ ಅಥಾರಿಟಿಲಿ ಬರಲ್ವಾ? ಇದು ಒಂದು ನೋಡಬೇಕಾದ್ರೆ ನಾವೊಂದು ಗಮನದಲ್ಲಿ, ನಾವು ಊಟ ಮಾಡಿದ್ಮೇಲೆ ಮಾತ್ರ ತಿನ್ನಲ್ವಾ ನಾವು? ಇದೆಲ್ಲ ಬರ್ಬೇಕಾದ್ರೆ ಯಾವುದೇ ಆಫೀಸರ್ನ ಕೇರ್ ಮಾಡ್ಕೊಂಡಾಗೆ ನಾವು ಬದುಕಬೇಕಾಗಿರೋದು. ಯಾವನಿಗೂ ಕೇರ್ ಮಾಡದೆ ನಾವು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಧೈರ್ಯವಾಗಿ ಮಾತಾಡಬೇಕು.